ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ಈ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಜಾಸ್ತಿ ಆಗ್ತಿದೆ. ರೌಡಿಗಳಿಗೆ ಕಾನೂನು ಮತ್ತು ಪೊಲೀಸರಂದ್ರೆ ಒಂದು ಚೂರು ಭಯನೇ ಇಲ್ವಾ? ಯಾಕಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೂ ನೋಡಿದ್ರು ಈ ಪುಡಿ ರೌಡಿಗಳದ್ದೇ ಅಟ್ಟಹಾಸ. ಈ ರೌಡಿಗಳಿಗೆ ಪೊಲೀಸರು ಕಾನೂನು ಭಯ ಇರಬೇಕು, ತಲೆಬಾಗಬೇಕು ಏನಿಲ್ಲ. ಯಾಕಂದ್ರೆ ಒಂದು ಸಣ್ಣ ಕಾರಣಕ್ಕೆ ಯುವಕನ ಮೇಲೆ ಮನಸ್ಸೋ ಇಚ್ಛೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಪುಡಿ ರೌಡಿಗಳು. ಅರುಣ್ ಕುಮಾರ್ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕಾರ್ ಡ್ರೈವರ್ ಆಗಿದ್ರು ಅರುಣ್ ಕುಮಾರ್. ಸ್ನೇಹಿತನ ಜೊತೆ ಪಾನಿಪುರಿ ತಿನ್ನೋದಕ್ಕಿಂತ ಹೋದಂತ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಲಗ್ಗೆರೆಯ ಜ್ಞಾನವರ್ಧಕ ಶಾಲೆ ಬಳಿ ಈ ಘಟನೆ ಆಗಿರೋದು. ಒಂದು ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್ ತೆಗೆದು ಹಲ್ಲೆ ಮಾಡಿದ್ದಾರೆ ಈ ಪುಡಿ ರೌಡಿಗಳು. ಏರಿಯಾದಲ್ಲಿ ನಿನ್ನ ಜಾಸ್ತಿ ಆಯ್ತು ಅನ್ನೋದಾಗ ಆವಾಜ್ ಆಗ್ತಾರೆ. ಯಾರ್ಯಾರು? ಶಶಾಂಕ್, ದರ್ಶನ್, ಸಾಗರ್ ಎನ್ನುವವರಿಂದ ಈ ರೀತಿಯಾಗಿ ಹಲ್ಲೆಯಾಗಿರೋದು. ಸದ್ಯ ಹಲ್ಲೆ ಒಳಗಾಗಿರುವಂತ ಅರುಣನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನೋಡಿ, ಕಣ್ಣು, ಕಿವಿ, ಎದೆ ಭಾಗಕ್ಕೆಲ್ಲ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಾಜಗೋಪಾಲ್ ನಗರ ಠಾಣೆಯಲ್ಲಿ 5 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿಜಕ್ಕೂ ಈ ದೃಶ್ಯ ಬೆಚ್ಚಿ ಬೀಳಿಸ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಪಾಪ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಹೊಟ್ಟೆಪಾಡಿಗೆ. ಅಂತವ್ರ ಮೇಲೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮೃತಪಟ್ಟಿದ್ದಾರೆ. ಯಪ್ಪ, ಎಂತ ಆಶ್ಚರ್ಯ ನೋಡಿ. ಇಲ್ಲ, ಟೀ ಪಾನಿಪುರಿ ತಿನ್ನಕ್ ಹೋಗಿರ್ತಾರೆ, ಏರಿಯಾದಲ್ಲಿ ನೀನು ಜಾಸ್ತಿ ಆಯ್ತು ಅನ್ನೋದಾಗ ಆವಾಜ್ ಹಾಕಿ ಮರಣಾಂತಿಕವಾಗಿ ಹಲ್ಲೆ ಮಾಡಿ ಮೃತಪಟ್ಟಿದ್ದಾರೆ. ನಿಜಕ್ಕೂ ಶಾಕಿಂಗ್ ಇದು. ಮಾಡಿದ್ಯಾರು? ಪುಡಿ ರೌಡಿಗಳು. ಇವರು ಪುಡಿ ರೌಡಿಗಳಲ್ಲ, ಖತರ್ನಾಕ್ ಖೇಡಿಗಳು. ಶಶಾಂಕ್, ದರ್ಶನ್, ಸಾಗರ್ ಇವರೆಲ್ಲ ಸೇರ್ಕೊಂಡು ಹಲ್ಲೆ ಮಾಡಿ ಸದ್ಯ ಮೃತಪಟ್ಟಿದ್ದಾರೆ. ಅವರನ್ನ ಆರಂಭಿಕವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಕಣ್ಣುಗಳು ಊದ್ಕೊಂಡಿದೆ, ಕಿವಿ ಭಾಗದಲ್ಲೆಲ್ಲ ಗಾಯ ಆಗಿದೆ, ಎದೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಮೋಸ್ಟ್ಲಿ ಒದ್ದು ಗಿದ್ದು ನೋಡಿ. ಈಗಾಗಲೇ ಯಾವ ಕಾರಣಕ್ಕೆಲ್ಲ ನಾವು ಯುವ ಜನರು ಸಾಯ್ತಿದ್ದಾರೆ. ಅದರ ನಡುವೆ ಒಂದು ಸಣ್ಣ ಕಾರಣಕ್ಕೆ ಪೊಲೀಸರ ಭಯವೇ ಇಲ್ಲದೆ ಅಟ್ಟಹಾಸವನ್ನ ಮೆರೆದಿದ್ದಾರೆ ಬೆಂಗಳೂರಿನಲ್ಲಿ. మన ప్లాన్ ఏంటంటే ఎంత నీరు చేస్తే